ನಂದು ಬೈಕ್ ಸಾರು ಬಿಸಿ ಅಂತ ಫ್ಯಾನ್ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್. ಹಿಂಗೆ ಸ್ವಲ್ಪ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತಮ್ಮನೇಲಲ್ಲಿ ನೋಡಿದ್ದೀರಾ ಏನು ಅಂತ. ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ, ಹಂಗೆ ನಮ್ಮ ಅಕ್ಕ ನಮ್ಮ ಅಪ್ಪಂದು ಪಾಪು ಹೊಸ ಪಾಪು ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಪಾಪುನ ಹೊಸ ಪಾಪುನೇನು ತೋರ್ಸೋಕೆ ಹೋಗಲ್ಲ, ತೋರಿಸೋದು ಮಕ್ಕಕ್ಕೆ ಏನಾರು ಹಾಕ್ತೀನಿ, ಬಿಕಾಸ್ ಇನ್ನೂ 2 ತಿಂಗಳು ಆಗಿಲ್ಲ ಪಾಪುಗೆ. ಸೊ ಹಂಗೆ ಎಲ್ಲ ಫ್ಯಾಮಿಲಿ ಅವರೆಲ್ಲ ಬರ್ತಿದ್ದಾರೆ ಅಂತ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನಚರಿ ಹೇಗೆ ನಡೆಯುತ್ತೆ ಅಂತ ನೋಡೋಣ ಅಂತ. ಊಟ ಒಬ್ಬಟ್ಟು ನೆನ್ನೆದೇನೆ ಆ್ಯಂಡ್ ನೆನ್ನೆದೇನೆ ಒಬ್ಬಟ್ಟಿನ ಸಾರು. ನೆನ್ನೆ ನಾನು ನನ್ನ ತಂಗಿ ಇಬ್ಬರು ಬರೀ ಮಧ್ಯಾಹ್ನ ತಿಂದಿದ್ದಷ್ಟೇ, ನೈಟ್ ಏನು ತಿನ್ನಲಿಲ್ಲ. ಆ್ಯಂಡ್ ಇವತ್ತು ರಿಲೇಟಿವ್ಸ್ ಬರ್ತಿದ್ದಾರೆ, ಹೆಂಗಿದೆ ಎಲ್ಲರಿಗೂ ಒಬ್ಬಟ್ಟಿನ ಊಟನೇ ಆಯಿತು. ಸೊ ಈಗ ಒಬ್ಬಟ್ಟಿನ ಊಟ ತಿನ್ನೋಣ. ಅಲ್ಲಿ ಇದೋದಾ ತಡಿ ಛತ್ರಿ ಬೇಕಾ? ಓ ಕರ್ಕೊಂಡು ಸಿಗಕ್ಕಂತು ನೀನು ಆ ಕಡೆಯಿಂದ ಬಾ. ಆಯ್ ಮೌರ್ಯ ಆಯ್ ಹಾಯ್ ಹಾಯ್. ಅಪ್ಪು ಎಲ್ಲಿ ತೋರ್ಸು ಅಪ್ಪು? ಹಾಂ ಇವಾಗ ತೋರ್ಸಲ್ಲ ಕಳ್ಳ, ಅವಾಗಲೇ ಅಪ್ಪು ಒಬ್ಬಟ್ಟು ತಿನ್ನು. ಹೊಡಿ ಇನ್ನೊಂಚೂರು. ಹಾಂ ಇದು ಯಾವ ಕಲರ್? ಗ್ರೀನ್. ಹಾಂ ನೆಕ್ಸ್ಟ್ ಹುಷಾರ್ ತುದ್ದಿಲ್ಲ ಐತೆ. ಹಾಂ ನೆಕ್ಸ್ಟ್ ಹೊಡಿ ನೀನು ನೋಡಿ ಹಿಂಗೆ. ಇದು ಎಲ್ಲೋ. ಹಾಂ ಇದು ಬ್ಲೂ. ಇದು ಗುಡ್. ಇದು ವೆರಿ ಗುಡ್. ಇದು ವಾವ್ ಕಲರ್ ವಾವ್ ಮೌರ್ಯ ವಾವ್. ಚಪ್ಪಲಿ ನಂದು ಬೈಕ್ ಕೈಯಲ್ಲಿ ಕರಿಷ್ಮಾ ಬೈಕ್ ಅದು ಫೋನ್, ಅದು ಬೇಡ, ಎಲ್ಲ ಸಂಜೆ ಪಿಜ್ಜಾ ತರಿಸಿದ್ದೀವಿ. ಇವಾಗ ನಮ್ಮ ಮೌದಿಂಗೆ ಫ್ರೆಂಚ್ ಫ್ರೈಸ್ ಎಲ್ಲ ಕಾಫಿ ಕುಡಿತದೆ ಪಿಜ್ಜಾದ ಬದಲು. ಪಿಜ್ಜಾ ಇದೊಂದು ಪಿಜ್ಜಾ ಇದು ನಮ್ಮ ಮೊಜ್ಜೋ ಬ್ಲ್ಯಾಕ್ ಕಾಫಿ. ಫ್ರೈಸ್ ಬೇಕಾ? ಪಿಜ್ಜಾ ಬೇಕಾ? ಪಿಜ್ಜಾ ಬೇಕಾ? ಪಿಜ್ಜಾ ತಿಂತಾನ? ನೋ ಪಿಜ್ಜಾ. ಏನದು? ಏನಾಯ್ತು? ಏನ್ ಮಾಡ್ತು ಗೊಗಯ್ಯ? ಹೆಂಗ್ ಮಾಡ್ತು? ಹಂಗ ಮಾಡ್ತಾ? ನಮ್ಮ ತಲಾಟೆ ಮೌರ್ಯ ಅವನು ಫುಲ್ಲ. ಅವ್ರಮ್ಮ ಮೌರ್ಯ ಏನದು? ಇವಾಗ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಹಂಗೆ ನಾವು ಬ್ಯುಸಿ ಆಗ್ಬಿಟ್ವಿ. ಸೊ ಇವತ್ತು ನೆಕ್ಸ್ಟ್ ಡೇ ನಾನಿವತ್ತು ಪ್ಯಾನ್ ಕೇಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾನ್ ಕೇಕ್ಸ್ ಜೋಸೈನ ಮಿಕ್ಕಿ ಮೌಸ್ ಪ್ಯಾನ್ ಕೇಕ್ಸ್ ಮಾಡ್ಕೊಡ್ತಾನೆ. ನೋಡೋಣ, ನಾನೇ ಟ್ರೈ ಮಾಡ್ತೀನಿ ಮಿಕ್ಕಿ ಮೌಸ್ ಪ್ಯಾನ್ ಕೇಕ್ಸ್. ಸೊ ಪ್ಯಾನ್ ಕೇಕ್ಸ್ ರೆಡಿ ಇದೆ. ನಾನೊಂದು ಮಿಕ್ಕಿ ಮೌಸ್ ಶೇಪಲ್ಲಿ ಮಾಡೋಕ್ಕೆ ಹೋದೆ, ಅದಾಗಲಿಲ್ಲ. ಅದಕ್ಕೆ ಸುಮ್ಮನೆ ಯಾವುದೋ ಒಂದು ಶೇಪು ಅಮೀಬಾ ಶೇಪೇ ಆಗಿರಲಿ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ಟೇಸ್ಟ್ ಮಾಡೋಣ. ನಾನು ತೊಗೊಂಡಿರೋದು ಬಟರ್ ಸ್ಕಾಚ್ ಫ್ಲೇವರು ಅಂತಂದರೆ ಈ ಸೈಡ್ ನನಗೆ ಒಳಗಡೆ ಉಣ್ಣಾಗ್ಬಿಟ್ಟಿದೆ, ಅಗ್ಯಕ್ಕಾಗ್ತಾಯಿಲ್ಲ. ಏನೇ ಟಚ್ ಆದ್ರೂ ತುಂಬ ನೋವು. ಅದಕ್ಕೆ ಒಂದೇ ಸೈಡ್ ಕಚ್ತಾ ಇದೆ. ಬಟ್ ಬಟರ್ ಸ್ಕಾಚ್ ಫ್ಲೇವರ್ ನನಗೆ ತುಂಬ ಇಷ್ಟ. ಅನ್ನ ಬೇಳೆ ಸಾರು ಉಪ್ಪಿನಕಾಯಿ ದಿ ಬೆಸ್ಟ್ ಕಾಂಬೋ. ಸಾರು ಬಿಸಿ ಅಂತ ಫ್ಯಾನ್ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್. ಹಿಂಗೆ
ಸ್ವಲ್ಪ ಇವಾಗ ನಾನೊಂದು ಮೇಕಪ್ ಚಾಲೆಂಜ್ ವಿಡಿಯೋ ಮಾಡಿದೆ ಯೂಟ್ಯೂಬ್ಗೆ ಶಾರ್ಟ್ ವಿಡಿಯೋ ಮಾಡಿದೆ. ಅದಕ್ಕೆ ನಾನು ಆ್ಯಕ್ಟಿವ್ ಇರಲಿಲ್ಲ. ಆ್ಯಂಡ್ ಸಂಜೆ ನಾನು ಮೇ ಬಿ ಎಲ್ಲಾದರೂ ಹೋಗ್ಬೋದು. ಇವತ್ತು ಸಂಜೆ ನಾನು ಸ್ನ್ಯಾಕ್ಸ್ ಮಾಡ್ಬೋದು. ಸೊ ಅದನ್ನು ತೋರಿಸ್ಬಿಟ್ಟು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಸುಮ್ಮನೆ ಹಂಗೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿದ್ರೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ ಅನ್ನೋ ಮುಂಚೆ ಗೊತ್ತಿಲ್ಲ. ಬಟ್ ನಾನು ಫಿಂಗರ್ಸಲ್ಲೇ ಮಾಡ್ಕೊಂಡಿದ್ದೀನಿ ಈ ಮೇಕಪ್ಪು. ನಾನು ಊಟ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಗೋಲ್ಗಪ್ಪ ತಂದುಬಿಟ್ಟೈತೆ, ಜೊತೆಗೆ ನನಗೆ ಇಲ್ಲಿ ಉಣ್ಣಾಗ್ಬಿಟ್ಟೈತೆ, ಖಾರ ತಿನ್ನೋಕ್ಕಾಗ್ತಾಯಿಲ್ಲ. ನಾನು ಇಲ್ಲಿ ನೈಟ್ ಡಿನ್ನರ್ಗೆ ಕಿಚಡಿ ಮಾಡ್ಕೊತಾ ಇದ್ದೀನಿ. ನಾನು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ನಾನು ಯೂಟ್ಯೂಬ್ ಶಾರ್ಟ್ಸ್ಗೆ ಫುಲ್ ರೆಸಿಪಿ ಹೇಳ್ತೀನಿ. ಸೊ ನಾನಿಲ್ಲಿ ಎಣ್ಣೆಗೆ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟು ಹಾಕಿದೆ. ಅದಾದಮೇಲೆ ಮಸಾಲೆ ಐಟಮ್ಸ್, ಅರಿಶಿನ, ಗರಂ ಮಸಾಲ ಆ್ಯಂಡ್ ಖಾರ ಪುಡಿ, ಅದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ ಮತ್ತು ಮೂಂಗ್ ದಾಲ್ ಇಷ್ಟನ್ನ ಹಾಕಿ ನಾನು ಕಿಚಡಿ ಮಾಡಿದ್ದು. ಪೂರ್ತಿ ರೆಸಿಪಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೇಳ್ತೀನಿ. ಸೊ ಅಲ್ಲಿ ಆಗಿದೆ. ಇದು ಒಬ್ಳಿಗಾಗಿದ್ದು ಅಥವಾ ಮನೆಯವ್ರಿಗೆಲ್ಲ ಆಗಿದೆ ನಂಗೆ ಗೊತ್ತಾಗ್ತಿಲ್ಲ. ಓ ಮೈ ಗಾಡ್, ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಟೇಸ್ಟ್ ಮಾಡೋಣ. ಸುಡ್ತಾ ಇದೆ ಸಖತ್ತು. ಲೆಟ್ಸ್ ಟೇಸ್ಟ್.